बरोबर ಆಗಿದೆ. ಚಲೋ ಎಷ್ಟು ಆಗ್ಬೇಕಾಯ್ತು ತಕ್ಕಿ 90 ಅಕ್ಕಿ 80 90 ಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಕ್ಕಿ. ಓ 90 ಮೇಲೆ ಇಷ್ಟಾಗ 70 to 80 ಅಂತ ಹಿಂಗೆ ಅವರಪ್ಪ ಅಂದಿದ್ದ ಅಷ್ಟು ಮಾಡಿ ಸಾಕಂತ. ರೀಚೆಕಿಂಗ್ ಹಾಕಂತ ಹೇಳಿ ಮತ್ತೆ 90 ಇಷ್ಟು ಹೆಂಗೆ ಕಡೆ ಅಷ್ಟು ಕಾನ್ಫಿಡೆನ್ಸ್ ಅದೇ. Korea. ಸುಮಾ ಶಾನ ಮಾಡೋ ಟೈಮ್ ಆಗೈತೆ ಸುಮಾ. ಹೋಗು ಶಾನ ಮಾಡ್ಕೊಂಬ. ಹೋಗ್ತೀನಿ ಸುಮಾ. ಈ ಒಂದು ಕಡೆ ಎಡಿಟ್ ಮಾಡ್ಬೇಕಾಗ್ಯದ, ಅದು ಯೂಟ್ಯೂಬ್ದಾಗ ಅಪ್ಲೋಡ್ ಆಗ್ಯದ. ಅಲ್ಲಿದು ಮಾಡ್ತೀವ ಅಪ್ಲೋಡ್ ಆದ್ಮೇಲೆ ಹೆಂಗೆ ಮಾಡ್ಬೋದು? ಅಲ್ಲಿದು ಮಾಡಿ ಬರ್ತಲ್ಲ ಯೂಟ್ಯೂಬ್ ಒಳಗೆ. ಅಪ್ಲೋಡ್ ಆದ್ಮೇಲೆ ಅದು ಗೊತ್ತಿಲ್ಲ ನನಗೆ. ಯೂಟ್ಯೂಬ್ ಒಳಗೆ ಆಪ್ಷನ್ ಅದಲ್ಲ ಎಡಿಟ್. ಈಗ ಅಪ್ಲೋಡ್ ಹೆಂಗೆ ಮಾಡ್ತೀವಿ ಅದು
ಉಳ್ಕಿದ್ದೆಲ್ಲ ಹೆಂಗೆ ಮಾಡಿ ಅಪ್ಲೋಡ್ ಮಾಡೋ ಪ್ರೊಸೆಸ್ನಾಗ ಅದು ಇಲ್ಲ ಅಪ್ಲೋಡ್ ಆದ್ಮೇಲೆ ಅದು ನಮ್ದು ಗೊತ್ತಿಲ್ಲ. ಅಪ್ಲೋಡ್ ಆದ್ಮೇಲೆ ಅಲ್ಲಿ ಎಡಿಟ್ ಅಂತದ ಅದು ಬ್ಲರ್ ಮಾಡೋದು ನಿಂಗೆ ಕಮೆಂಟ್ ಮಾಡೋದು ಉಳ್ಕಿದ್ದೆಲ್ಲ ಮಾಡ್ಬೋದು ಅದು ಅಲ್ಲಿ ಮಾಡ್ಬೋದು. ಅದಕ್ಕೆ ಕೇಳ್ತೀನಿ ಅಲ್ಲಿ ಬರ್ತದೋ ಅಥವಾ ನಿಂಗೆ ಬೇರೆನೇ ವಿಡಿಯೋ ಕಳಿಸ್ಲಿ ಅಲ್ಲಿ. ಅದು ಪಾಸ್ ಮಾಡಿ ಹೋಗೀನಿ ಸ್ನಾನ ಮಾಡಿ ಹೋಗೋ ತನಕ ಅದು ಸುಮ್ಮನೆ ನೆಸರಿ ಇಲ್ಲ ಅದು ಹಾಕಿ ಕೂತ್ಬಿಟ್ಟರು ಆಗಿ ಹೋಗ್ಯದ ಖರೆ ಪಾಸ್ ಮಾಡ್ಲಿಕ್ಕೆ ಮರ್ತೀನಿ ಅದು ಆಗ್ಬಿಟ್ಟು ಅದು ನೆಸರಿ ಇಲ್ಲ. ಅದನ್ನ ಹೋಗಿಂದ ನನ್ನ ಫೋನ್ನಾಗ ಮಾಡ್ತಾರೆ. ಹಾಂ ಅದು ನಿಂಗೆ ಅಲ್ಲಿ ಕಳಿಸ್ತೀನಿ ತಗೋ. ಅಂದರೆ ನಡುವಿಂದ ಏನಿಲ್ಲ, ನಡುವು ಇಷ್ಟು ಮಾಡ್ಬೇಕು ಕಟ್ ಮಾಡ್ಬೇಕಂತ ಏನಿಲ್ಲ. ಇದು ಇಲ್ಲಿ ಮುಗಿಸೋದು ಇದು ಆದ್ಮೇಲಿಂದ ಇದೇನದು ಲಾಸ್ಟ್ ಕಡಿ ತನಕ ಮಾಡ್ಬೋದು. ಶುಭಾಂಗಂತ 72 ಆಯಿತು. ಶುಭಾಂಗಂತ ಶುಭಾನ್ 10th ಅಂದಾಗ ಯೂಸ್ ಇಲ್ಲ. PUC 12th 72. ಅದಕ್ಕೆ ಅವ್ನು ಮೆಡಿಕಲ್ದಾಗ ಸಿಗಲಿಲ್ಲ ಅಂದ್ರೆ ಇದು ಮಾಡ್ದವ ಡಿ ಫಾರ್ಮಾ ಒಳಗೆ ಸಿಗ್ತೀನಿ. ಯಾರ ಫೋನ ನೀವು ತಗೊಳ್ಬಾ ಮತ್ತೆ ತುಂಬ ಬೆಂಗಳೂರು ಕರ್ನಾಟಕ ನೀ ಹಿಡ್ಕೊಂಡೆ ಕೂತೀಯೇನೆ ಹ್ಞೂ ಅಂತ ನೋಡು ತೊಗೊಂಬ ಇಲ್ಲ ಅಜ್ಜಿ ಒರೆಸ್ತಾ ಇಲ್ಲಿ ಬಾ ಇಲ್ಲಿ ಒಳಗೆ. ಈಗ ಹೇಳಿ ಬರೋದಿಲ್ಲ, ಬೆಂಗಳೂರು ಅಂದ್ರೆ ಬೇರೆ ಕಡೆಯಿಂದ ಎಲ್ಲರೇ ಬಂದಿರ್ತದೆ. ಆ ಜಿಯೋ ನಂಬರ್ ಏನು ಬೇಕಾಗಲಿ ಇರ್ತವೆ. ತೋರ್ಸ ಅಂತ ಬೆಂಗಳೂರು ಕರ್ನಾಟಕ ಬರೀ ನಂಬರ್ ಇಷ್ಟ ಬರ್ತದೆ. ಅವ್ರಿಗೆ ಕನ್ನಡನೇ ಬರೋಂಗಿಲ್ಲ ಅಂಥವ್ರು ಇರ್ತಾರೆ. ಕಾಜು ತಿಂತೀನಿ. ಏ ಒಂದೇ ತಿನ್ ನಾ 5 ತಿಂತೀನಿ. ಏ ಹಲೋ हाँ हेलो कौन बोल रहा है? ಬರಲ್ಲ ಇರ್ತಲ್ಲ. ಯಾಕೋ ಬರೋ ಈ ಸಾಕೆ ಬಂದ್ರೆ ಇದು ಇನ್ನೂ 2. हेलो 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 ಸುಮ್ಮನೆ ಅದು ಇದು ಮಾಡ ರೀಸ್ಟಾರ್ಟ್ ಮಾಡಿ ನೋಡು.
ನೀ ಸ್ನಾನಕ್ಕೆ ಹೋಗ್ತೀನಿ ನಾವು ಊಟಕ್ಕೆ ಹಾಕ್ತೇನೆ ಹುಡುಗರಿಗೆ ಮತ್ತೆ ಹಾಕ್ನಿ ಆಮೇಲೆ ನಿಂಗೆ ಮತ್ತೆ ಹಾಕೋದು ಕೂಲಿ ನಾ ನಾನು ಹಾಕೋತೇನೆ ಬಿಡ್ನಿ ನೀ ಹಾಕೊಳ್ಳೋದಿಲ್ಲ ಅದಕ್ಕೆ ನಾ ಹಾಕ್ಬೇಕಾಗ್ತದೆ ಯಾಕೆ ಹಾಕೊಳ್ಳೋದಿಲ್ಲ ನಿಂತಲ್ಲ ನೀ ಸಣ್ಣಗಿಲ್ಲ ಚಿಕ್ಕ ಮಕ್ಕಳು ಇದ್ದಲ್ಲ ಚಿಕ್ಕ ಮಗು ಐತಿ ಚಿಕ್ಕ ಮಗಳು ಐತಿ ಚಿಕ್ಕ ಮಕ್ಕಳು ಅದೇನದ ಯಾವುದು ಕಡಾಯಿ ಮಾಡ್ಲಿಕತ್ತೀಯನ ಕಡಾಯಿ ಮಾಡ್ಲಿಕತ್ತೀಯನ ಹಾಗೆ ಸರಿ ನಂಗೆ ಏನೂ ಕಾಣಿಸಲ್ದು ಏನದು ಅದ್ರಾಗ ಬೇಕಾ ಏನೂ ಕಾಣಿಸಲ್ಲ ನಿಂಗೆ ಬೇಕಾ ಏನೂ ಬೇಡ ಹೇಗೇನಾ ನೀನೇ ಎಷ್ಟು ಬಂದಿ 10th ಎಕ್ಸಾಮ್ ಬರ್ದಿ ಶಾಲಿಗೆ ಹೋಗಿಲ್ಲ ಎಷ್ಟು ಬಂದೈತಿ ನಿಂಗೆ 35 35 36 ಪಾಸಿಂಗ್ ಶಾಲಿಗೆ ಹೋಗಿಲ್ಲ ಹಾಂ ಅವಾಗ 70 ತೊಗೊಂಡು ಡಿಸ್ಟಿಂಕ್ಷನ್ ಈಗ 90 ತೊಗೊಂಡ್ರು ಪಾಪ 70 ತೊಗೊಂಡು ಡಿಸ್ಟಿಂಕ್ಷನ್ ಇರ್ತಲ್ಲ 5%ನಾಗ ಏನು 70 5% ಕಡಿಮೆನಾಗ ಏ ಅವ ಎಷ್ಟು 70 ತೊಗೊಂಡು ಭಾರಿ ಆತ್ಪ ಈಗೂ ಅಷ್ಟೇ ಅದ ಈಗ 90 ತೊಗೋತಾರಲ್ಲ ಅವು 90ಗಿಂತ ಯಾರು ತೊಗೋತಿದ್ದಿಲ್ಲ ಹ್ಞೂ ಯಾರೂ ಇಲ್ಲ 70 ಮೇಲೆ ಹೋದವ ಒಬ್ಬ ಅಂದ್ರೆ 60 ಅಂದ್ರೆ ಫಸ್ಟ್ ಕ್ಲಾಸ್ ಬಿದ್ದಾವ ಅವ್ನು ಫಸ್ಟ್ ಕ್ಲಾಸ್ ಮಾಡಿ ಫಸ್ಟ್ ಕ್ಲಾಸ್ ಹಾಂ ಹಂಗಾಯ್ತು ಅವಾಗ ಮತ್ತು ಈಗೂ ಹಂಗ ಅದ 60 ಫಸ್ಟ್ ಕ್ಲಾಸ್ ಅದ 75 ಡಿಸ್ಟಿಂಕ್ಷನ್ ಅದ ಖರೆ ಈಗ ಎಲ್ಲ ಹುಡುಗರು 90 ಮೇಲೆ ಏನು ತೊಗೋತಾವಲ್ಲ ಅವಾಗ ಯಾರೂ ತೊಗೋತಿದ್ದಿದ್ದಿಲ್ಲ 90 ಮೇಲೆ ಹೌದು ಲಾಖೋ ಮೇಕೂ ಇಲ್ಲ ಯಾಕೂ ಇಲ್ಲ ಕರೋಡೋ ಮೇಕ್ 70 ಮೇಲೆ ಬಿದ್ದು ಅಂದ್ರೆ ಅವ ಡಿಸ್ಟಿಂಕ್ಷನ್ ಭಾಳ ಸಣ್ಣ ಇದ್ದಾನು 72 ಬಿದ್ದವು ಹೋಗೋ ಹಿಂಗೆ ನಾವು ಈಗೂ 3% ಡಿಸ್ಟಿಂಕ್ಷನ್ ಆಗ್ತಿತ್ತು ಯಾರು ಅಲ್ಲೇ ಮಾಮ ಕಡಿಮೆ ಹೇಳ್ತಾರೆ ಮತ್ತೆ ಡಿಸ್ಟಿಂಕ್ಷನ್ ಆಗ್ಯದ ಡಿಸ್ಟಿಂಕ್ಷನ್ ಆಗ್ತದೆ ಈಗ 76 ಆಗಿಲ್ಲ ತಂದಿಲ್ಲ ಡಿಸ್ಟಿಂಕ್ಷನ್ ಆಗ್ತಂತ ಕೇಳತ್ ನಾನು ಇಟ್ಟೆ ಕೂತಿ ಅವ್ರನ್ನ ಪೈಸಾ ಕಳಿಸ್ತೇನೆ ಅಂತ ಏನ ಹಂಗಿಲ್ಲ ಕೇಳ್ಬಾರ್ದು ಯಾಕೆ ಕೇಳ್ಬಾರ್ದು ನಂದು ಆಗೋದಪ್ಪ ಚಿಕ್ಕೊಂಡಿದ್ದೆ ನಂಗೆ ಫೇಮಸ್ ಆಗ್ಲಿಕ್ಕೆ ಆಗೋದು ನಂಗೆ ತ್ರಾಸ ಆಗ್ಲಿಕ್ಕೆ ಆಗ್ತದೆ ಏನು ತ್ರಾಸ ಅಲ್ಲೋ ಪಿಟ್ಟು ನೀನು ವಿಡಿಯೋ ಮಾಡ್ಲಿತ್ತೀಯೋ ಇಲ್ಲೋ ಇಲ್ಲ ಈಗ ಶಾರ್ಟ್ಸ್ ಮಾಡ್ಲಿರ್ತೇನೆ ಅರೆ ಶಾರ್ಟ್ಸ್ ಇಲ್ಲ ನಿನ್ ತಲೆಗ ಅದ ನಂಗೆ ನನ್ನ ತಲೆಯಾಗಲ್ಲ ಇನ್ನೊಂದು ಹೇಳ್ತೀನಿ ನಿಂಗೆ ನಾ ನಂದು ಅದ ಕೆಲವೊಬ್ಬರಿಗೆ ಇದ್ರಾಗ ಇಂಟ್ರೆಸ್ಟ್ ಇರ್ತದೆ ಟ್ರೇಡಿಂಗ್ ಹುಡುಗರಿಗೆ ಭಾಳ ಮಂದಿ ಯಂಗ್ಸ್ಟರ್ಸ್ ಇಪ್ರೊಳಗೆ ಭಾಳ ಮಂದಿ ಯಂಗ್ಸ್ಟರ್ಸ್ ಇದ್ದಾರೆ ಹೆಚ್ಚು ನನ್ನಂಥವ್ರು ಭಾಳ ಕಡಿಮೆ ಇನ್ನೊಂದು ಆಪ್ಷನ್ ಹಿಂಗೆ ಏನಂದ್ರೆ ಪ್ರವೀಣ್ ಕಾಕ ಏನು ಕಲಿಸ್ತಾನ ನಾ ಇದು ಹೆಂಗೆ ಕಲಿಸಿಲ್ಲ ಅವ್ರು ಏನು ಕಲಿಸಕ್ಕೆ ಇಟ್ಟನಲ್ಲ AI ಜನ್ರೇಟಿವ್ AI ಇದೇನದಲ್ಲ ಅದನ್ನ ಕೋರ್ಸ್ ಕಲಿಸ್ತಾನ ಅದು ಕಲಿಸೋ ಸಲುವಾಗಿ ಎಷ್ಟೋ ಫೀಸ್ ಇಟ್ಟಾನ ಅವನು ನೀ ಅವ್ನ ಲಿಂಕ್ ಕಳಿಸಿ ಹಿಂಗೆ AI ಅವ್ನು ಏನೇನು ಕಲಿಸ್ತಾನಲ್ಲ ಅವ್ನ ವೆಬ್ಸೈಟ್ ಒಳಗೆ ನೀ ಏನು ಮಾಡಿಸಿದ್ದವಕ್ಕೆಲ್ಲ ಬರೀ ಕಡಿಗೆ ಅಷ್ಟೇ ಹೇಳೋದು ಇದನ್ನ ಫುಲ್ ಹೇಳೋದು ಕೊಡೋದಿಲ್ಲ ನೀ ಒಂದು 15-20 ನಿಮಿಷದಿಂದ ಎಲ್ಲ ವಿಡಿಯೋ ಮಾಡಿದೆ ಅಂತ ತಿಳ್ಕೊ ಅದಾದ್ಮೇಲೆ ಕಡಿಗೆ ಒಂದು ಸರಿ ನಂದು ಹೇಳು ಒಂದು ಸರಿ ಬೇಕಾದ್ರೆ ಅವ್ನು ಹೇಳೋ ಆಪ್ಷನ್ ನಿನಗೆ ಸುಮ್ಮನೆ ಹೇಳೋದಿದು ಅದಕ್ಕೆ ಜಾಸ್ತಿ ಮಹತ್ವ ಇರ್ತದೆ ಪೂರ್ತಿ ಏನು ಹೇಳ್ತಿಲ್ಲ कड़ी अच्छा ये भी सुनो ये हो गया अभी इसके बारे में किसको इंटरेस्ट है ये AI में अभी नया ಭಾರಿ ಹೇಳ್ಬೇಕು ನಯಾ ಆ ರಹ ಈಗ ಓಲ್ಡ್ದೇನು ಸಾಫ್ಟ್ವೇರ್ ಕಲ್ತವ್ರದ್ದೆಲ್ಲ ಅವ್ರದ್ದೆಲ್ಲರೂ ಈಗ ಅಣ್ಣ ಮಾಡ್ಲಿತ್ತಲ್ಲ ಜನ್ರೇಟಿವ್ AI ಅದಕ್ಕೆ ಭಾರಿ ಸ್ಕೋಪ್ ಅದ ಲೇಟೆಸ್ಟ್ ಈಗ ಸೊ ಅದ್ರೊಳಗೆ ನಿಮ್ಗೆ ಇಂಥವೆಲ್ಲ ಕೋರ್ಸ್ ಅದ ಇಷ್ಟು ಅಗದಿ ಕಡಿಮೆ ಫೀಸ್ ಒಳಗೆ ಹಿಂಗೆಲ್ಲ ಸಿಗ್ತದೆ ನೀವು ಬೇಕಾದ್ರೆ ಇಲ್ಲಿ ಈ ಲಿಂಕ್ ಕ್ಲಿಕ್ ಮಾಡಿರಿ ತೊಗೊಳ್ರಿ ಅಂತ ತಿಳ್ಕೊಂಡು ಹೇಳೋದು ಅಷ್ಟೇ ಅವನದು ಲಿಂಕ್ ಅದ ಅವ್ಗೆ ನಿನ್ನ ಹೆಸರು ಗುರ್ತಾಗ್ತದೆ ಅವಂಗೆ ನಿಂದು ಎಷ್ಟು 25,000 30,000 ಏನೋ ಕಮಿಷನ್ ಅದ ಅದು ಸಿಗ್ತದೆ ಅಲ್ಲಿ ಅದು ದೊಡ್ಡದ ನಂದು ಹಂಗೆ ಹೇಳಿ ತೊಗೊಂಡ್ಮೇಲೆ ಅರ್ಧ ತಾಸು ಹೋಗ್ಬೋದು ಅವ್ನು ಜಾಸ್ತಿ ಅದು ಜಾಸ್ತಿ ಇರ್ತದೆ ನಂದಕ್ಕೆ ಅಷ್ಟು ಜಾಸ್ತಿ ಇಲ್ಲ ಖರೆ ಅವನದಕ್ಕೆ ಭಾಳ ಮಂದಿ ಯಾಕಂದ್ರೆ ಬೇಕೀಗ ಅದು ನೀವು ಹೇಳೋ ಯಂಗ್ಸ್ಟರ್ಸಿಗೆಲ್ಲ ಬೇಕೇ ಬೇಕದು ಈ ವಿಡಿಯೋ ನೋಡೋ ಮಂದಿಗೆ ಅದೇನು ನೋಡಿದ್ರು ಬೇಕು ಅಂತಂದ್ರೆ ತೊಗೊಂಡ್ರು ಅಂತಂದ್ರೆ
25,000-30,000 ರೂಪಾಯಿ ಆರಾಮ್ಸೆ ಸಿಗ್ತದೆ. ಹೇಳಿದೆ ನಿಂಗೆ ಬರೀ ಐಡಿಯಾ. ಆಮೇಲೆ हाँ इब्रो लास्ट नाइट हिंगी का ಹೇಳ್ತೇನೆ. अच्छा अभी एक इम्पोर्टेंट पार्ट है जिसको ट्रेडिंग में इंटरेस्ट है वो उसको थोड़ा सा एडवांस लेवल टीचिंग का एक चैनल है, उसको डिस्क्रिप्शन में दिया है. और अभी जो नया आ रहा है ये जनरेटिव है करके ऐसा है, अगर सीखने का है तो उसका भी दूसरा चैनल है. ಸೇಮ್ ಅಂದ್ರೆ ಎಲ್ಲ ವಿಡಿಯೋಸ್ನಾಗ ಹಾಕ್ಬಿಡ್ಲಿ. ಸೇಮ್ ಹಾಕು, ನೀ ಹೇಳಬೇಕು ಬಾಯ್ಲೆ. ಆಮೇಲೆ ನಾ ಹೇಳ್ತೀನಿ ನಂದಕ್ಕೆ ನನ್ನ ಹೆಸರು ನೀ ನನ್ನ ಹೆಸರು ಹೇಳಿದೆ ಅಂತಂದ್ರೆ 30% डिस्काउंट मिलेगा. अगर मेरे नाम बताया तो 30% नहीं तो दूसरे को नहीं मिलेगा. ಹಿಂಗೆ ಹೇಳೋದು. ಆಮೇಲೆ ಅವಂಗೂ ಬೇಕಾದ್ರೆ ಕೇಳಿ ನೋಡು, ನಾ ಹಿಂಗೆ ಹೇಳಿದೆ ಅಂದರೆ ಇಷ್ಟು ಕಡಿಮೆ ಮಾಡಿದ್ರೆ ಶುರು ಅನ್ನಿಸ್ತದೆ. ಹಂಗೆ ನೀವು ಮಾಡ್ತೀನೋ ಅಂತ ಬೇಕಾದ್ರೆ ಕೇಳಿ ನೋಡು. ಅದು ನೀವು ಹಾಕೋಕ್ಕಿಂತ ಮುಂಚೆ ಅಂದರೂ ಒಂದ್ಸರಿ ಕೇಳೋಂಗೆ ಹಿಂಗೆ ಅದ ಅಂತ. ಆಮೇಲೆ ಅದ್ರ ಜೋಡಿ ಇದು ಒಂದು ಕೇಳು, ನನ್ನ ಹೆಸರು ಹೇಳಿದಿ ನನ್ನ ರೆಫರೆನ್ಸ್ ತೊಗೊಂಡು ಅಂತಂದ್ರೆ ನಿಮಗೆ ಇಷ್ಟು ಕಡಿಮೆ ಆಗ್ತಂದ್ರೆ ಇದು ಜಾಸ್ತಿ ಅಟ್ರಾಕ್ಟಿವ್ ಆಗ್ತದೆ. ಹಂಗೆ ಮಾಡ್ಲಿನೋ ಅಂತ ಕೇಳು, ಅವ ಹೆಂಗೆ ಅಂತಾನೆ ಹಂಗೆ ಹೇಳಿ ಅವನು ಲಿಂಕ್ ಹಾಕ್ತೊಳಗೆ ನಂದು ಹೇಳಿ ನನ್ನ ಲಿಂಕ್ ಹಾಕ್ತು. ಅವ್ರಿಗೆ ಹೇಳಿ ನಿನ್ನ ಹೆಸರು ಹೇಳ ಅಂಥೇಳಿ ಅಂತ ಬಂದರೆ ಅವ್ರಿಗೆ ಕೊಟ್ಟರೆ ಆಯಿತು, ನಡೀತೀನಿ. बच्चे लोग खरे पैसा वगैरह खर्च ಮಾಡ್ತಾರೆ ಇದಕ್ಕೆ. ಅಲ್ಲ ಬಚ್ಚೆ ಲೋಗಲ್ಲೋ ಅವ್ರ ಪೇರೆಂಟ್ಸ್ ಕಲಿಸ್ತಾರೆ. ಈಗ ನೀ ಹೆಂಗೆ ಕಲಿಯತ್ತಿ ಮತ್ತೆ ನೀ ದೊಡ್ಡ ಆಗೋ ತನಕ ಪೇರೆಂಟ್ಸೇ ಕಲ್ಸೋಲ್ಲ ಹಂಗಪ್ಪ. ಎಲ್ಲ ಬಚ್ಚೆಯಲ್ಲಿ ಕೆಲವ್ರು ಗಳಿಸಿರ್ತಾರೆ. ಎಲ್ಲರಿಗೂ ಇದು ಎಜುಕೇಷನ್ ಆಗೋ ತನಕ ಗಳಿಸ್ಬೇಕಂತ ಏನಿಲ್ಲ. ಈಗ ನಿನಗೂ ಗಳಿಸ್ಬೇಕಾದ್ರೆ ಪ್ರೆಷರ್ ಇಲ್ಲ ನಿಂಗೆ ಹೇಳೋದು. ಇದೇನು ಆಡ್ತಾ ನಿಂಗೆ ಬರೀ ಐಡಿಯಾ ಕೊಡ್ಲಿತ್ತಿ, ನಿಂಗೇನು ಪ್ರೆಷರ್ ಅದ? ಗಳಿಸೋದಕ್ಕೆ ಪ್ರೆಷರ್ ಇಲ್ಲ ನಿನಗೆ. ಖರೆ ನಿಂಗೆ ಐಡಿಯಾ ಕೊಟ್ಟದಂದ್ರೆ ಇದಕ್ಕಿದ ವಿದೌಟ್ ಎನಿ ನಿಂಗೆ ಬರಲಿತ್ತಪ್ಪ 25,000 ಬಂತು ಅಂದ್ರೆ ನಿಂಗೆ ಎಷ್ಟು ಸುಲಭ ಅನಿಸ್ತದೆ. ಆ 25,000 ಒಳಗೆ ನೀ ಯೂಟ್ಯೂಬ್ ಆ್ಯಡ್ ಕೊಡ್ಬೇಕಾರೆ ಯೂಟ್ಯೂಬ್ ಆ್ಯಡ್ ಕೊಡು ಅಥವಾ ಬೇಕಾದಾಗ ಖರ್ಚು ಮಾಡಲ್ಲ. ನಿಂದು ಯೂಟ್ಯೂಬ್ ಚಾನಲ್ ಬೆಳೆಸ್ಲಿಕ್ಕೆ ಕೆಲವೊಂದು ಸರಿ ಪೇಡ್ ಮಾಡಬೇಕಾಗ್ತದೆ. ಅವು ಏನೇನವ ಅವಕ್ಕೆ ಬೆಳೆಸ್ಲಿಕ್ಕೆ. ಹಂಗೆ ಇಂಡಿಯನ್ ಕೆಲವೊಂದು ಕ್ಯಾಮ್ರಾ ತೊಗೊಳಿಗೆ ಬರ್ತವೆ, ಬೇರೆ ಬೇರೆ ಟೈಪ್ ಕ್ಯಾಮ್ರಾ ಬರ್ತಾವೆ, ಸ್ಪೀಕರ್ಸ್ ಬರ್ತಾವೆ. ಅವಕ್ಕೇನೆ ಖರ್ಚು ಮಾಡ್ಲಿಕ್ಕೆ ಬರ್ತದೆ. ಒಟ್ಟು ನಿಂದು ಯೂಟ್ಯೂಬ್ ಚಾನಲ್ ಏನದ ಅದನ್ನೇ ಬಿಲ್ಡ್ ಮಾಡಿ ಖರ್ಚು ಮಾಡ್ಲಿಕ್ಕೆ ಆಗ್ತದೆ ನಿನಗೆ. ಇಂಥವೇನು ಮಾಡಬೇಕು ಗೊತ್ತೇ, 4-5 ಬೇರೆ ಬೇರೆ ಇಟ್ಕೋಬೇಕು. ಈಗ ನಿಂದು ಒಂದು ಮೇನ್ ನಿಂದು ಯೂಟ್ಯೂಬ್ ಚಾನಲಲ್ಲಿ ಬರ್ತದೆ ಮಾನಿಟೈಸ್ ಮಾಡಿದ್ಮೇಲೆ. ಅದಾದಮೇಲೆ ನಂದು ನೀ ಹೇಳಿದೆ ಅದರಿಂದ ಬರ್ತದೆ, ಪ್ರವೀಣಂದು ಹೇಳಿದೆ ಅದರಿಂದ ಬರ್ತದೆ. ಇಂಥವು 4-5 ಬೇರೆ ಬೇರೆ ಈಗ ಮೇನ್ ನಿಂದು ಇದ್ದಿದ್ದೆ ಉಗಿದು. ಈಗ 1-2-3 ದಿನ ಬರಲಿಲ್ಲ, ಯಾವ ಒಂದ್ಸರಿ 4-5 ಇರೋದು ಅದರಿಂದ ಬಂದಿತ್ತು. ಅದ್ರ ಸಲುವಾಗಿ 4-5 ಬೇರೆ ಬೇರೆ ಇಟ್ಕೋಬೇಕು. ಎಲ್ಲಿ ಕೂಡವ ಪರ್ಯ ಹೇಳ್ತಾ ಅಂತ ನೀ ಹೇಳ್ತೀವ ಹಿಂಗೆ.
ತಗೊಂಡು ನಾಳೆ ನೋಡಿ ಊಟ ಮಾಡೋದು ಎಲ್ಬಿಟ್ ಬಾಯ್ ಊಟ ಮಾಡಿ ರೆಡಿಯೋ ಇಲ್ಲ ನೀ ಅಲ್ಲಿ ತನಕ ಕೊಲಿ ಕರ್ಕೊಂಡು ಏ ಇಲ್ಲಿ ಕಣ್ಣಿ ಪ್ಲೇಟ್ ಎಲ್ಲ ತಗೋಬೇಕಿಲ್ಲ ಒಮ್ಮೆ ನಾನು ಯಾಕೆ ಮಾಡಬಾರ್ದು ಹೌದಲ್ವಾ ಅಂತ. ಸೊ ಅದೊಂದು ವಿಚಿತ್ರ ಕತೆ ಅದು. ಹೀಗೆ ಅದೇನಾಗುತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಏನು ಹೇಳಿದ್ರು, ಬಿಸ್ನೆಸ್ ನಿಂಗೆ ಮಾಡೋಕ್ಕೆ ಬರಲ್ಲ, ನೀನು ಇನ್ನೋಸೆಂಟು, ನೀವು ಹೊರಗಡೆ ಮೋಸ ಮಾಡೋ ಜನಗಳಿರ್ತಾರೆ, ಎಲ್ಲರೂ ಇರ್ತಾರೆ, ನಿಂಗೆ ಗೊತ್ತಾಗಲ್ಲ, ನೀನು ಹೋಗೋದು ನಿನಗೆ ನಾನು ನಿಂಗೆ ಪರ್ಮಿಷನ್ ಕೊಡ್ತಿದ್ದೀನಿ, ಏನಂದರೆ ನೀನು ಮಾಡು, ಬಟ್ ಆದರೆ ನಾನು ವಿಪ್ರೋ ಬಂದಮೇಲೆ ಹೇಳಿದೆ ಅವ್ರಿಗೆ, ಓಕೆ ಮಾಡು ನೀನು, ಆದರೆ ಏನಾದರೂ ನಿನಗೆ ಸಾಲ ತೊಗೊಳ್ಳೋ ಅವಶ್ಯಕತೆ ಬಂದಾಗ ನಾನು ನಿಂಗೆ ಒಂದು ಪೈಸೆ ಸಹಾಯ ಮಾಡಲ್ಲ. ATM ಕಾರ್ಡೆಲ್ಲ ತೊಗೊಳ್ಳೋ ಆಗಿರಲಿಲ್ಲ. ಐ ಹ್ಯಾವ್ ನಾಟ್ ಟೇಕನ್ ಈವನ್ ATM ಕಾರ್ಡ್. ಈವನ್ ನಾವು ಐ ಡೋಂಟ್ ಹ್ಯಾವ್ ATM ಕಾರ್ಡ್. ಇವಾಗ ನನ್ನ ಮಕ್ಳುಗಳ ಕಾರ್ಡ್ ಕೊಟ್ಟಿದ್ದಾರೆ ಹೊರತು ನನಗೆ ATM ಕಾರ್ಡೆಲ್ಲ ನನಗೆ ಅದು ಸೈಕಲಾಜಿಕಲ್, ನಮ್ಮ ಹಸ್ಬೆಂಡ್ ಇನ್ಸ್ಟ್ರಕ್ಷನ್ಸು, ನಾನು ಐ ಶುಡ್ ನಾಟ್ ಟೇಕ್ ಅನ್ನೋದು ಬಂದುಬಿಟ್ಟಿದೆ. ಸೊ ಲೈಕ್ ತೊಗೊಂಡಿಲ್ಲ. ಎಷ್ಟು ಚೆನ್ನಾಗಿ ನಂಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೇಳ್ಕೊಟ್ರು ಅಂದರೆ, ನನಗೇನಾಗ್ತಿತ್ತು ಅದು ಎಲ್ಲ ವರ್ಕು ಮಾಡುವಾಗ, ನನಗೆ ಫ್ಲವರ್ ಡೆಕೋರೇಷನ್ ಮಾಡುವಾಗ ತಲೆನಲ್ಲದು ಲೈಕ್ ಐ ಹ್ಯಾವ್ ಟು ಬಿ ಕೇರ್ಫುಲ್, ಇಲ್ಲಾಂದರೆ ನನಗೆ ಎಲ್ಲೂ ದುಡ್ಡು ತೊಗೊಳ್ಳೋ ಆಗಿಲ್ಲ, ನಾನು ಯಾರೂ ದುಡ್ಡು ಕೊಡಲ್ಲ ನನಗೆ ಅಂತ. ಹಾಗೆ ನಾನು ವಿಪ್ರೋನಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಇನ್ನೊಂದು HP ಕಂಪ್ನಿ ಸಿಕ್ತು, ಆ ಕಂಪ್ನಿ ಎಲ್ಲ ಕಂಪ್ನಿನಲ್ಲೂ. ಆಮೇಲೆ ಒಂದು ಸತಿ ವಿಪ್ರೋನವರು ನನ್ನನ್ನು ಇದು ಕಳಿಸಿದ್ರು, ಅದಕ್ಕೆ ಲೀಲಾ ಪ್ಯಾಲೇಸ್ಗೆ ಒಂದು ಇವೆಂಟ್ ಆರ್ಗನೈಸ್ ಮಾಡಿ ಕಳಿಸಿದ್ರು. ನಂಗೆ ಮ್ಯೂಸಿಕ್ ನಾಲೆಜ್ ಇತ್ತಲ್ವಾ, ಸೊ ಅದಕ್ಕೇನೆ ಏನು ಮಾಡಿದ್ರು ಅಂದರೆ, ವಿಪ್ರೋ ಪ್ರೇಮ್ಜಿ ಅವ್ರ ಪರ್ಸನಲ್ ಇವೆಂಟ್ಸ್ ಅಲ್ಲಿ ಸಜಾಪುರಲ್ಲಿ ಆಫೀಸಲ್ಲಿ. ಸೊ ಅಲ್ಲಿ ಕೆಫ್ಟೀರಿಯಾ ಇದೆ, ಒಂದು 20-25 ಜನ ಪರ್ಸನಲ್ ಗೆಸ್ಟ್ಗಳು ಬರೋರು ಪ್ರೇಮ್ಜಿ ಅವ್ರದ್ದು. ಅವ್ರು ಬಂದಾಗ ನನಗೆ ಸ್ಪೆಷಲ್ ಡೆಕೋರೇಷನ್ಸು, ಎತ್ನಿಕ್ ಡೆಕೋರೇಷನ್ಸ್ ಮಾಡೋಕ್ಕೆ ಹೇಳೋರು, ಮತ್ತು ಮ್ಯೂಸಿಕ್ ಅರೇಂಜ್ ಮಾಡೋಕ್ಕೆ ಹೇಳೋರು. ನಾನು ಚೆನ್ನಾಗಿ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಎಲ್ಲ ನಂಗೆ ಗೊತ್ತಲ್ಲ, ಕರ್ಕೊಂಡಾಗ ನಾನು ಎತ್ನಿಕ್ ರಂಗೋಲಿ ಹಾಕಿ ಎಲ್ಲ ಮಾಡಿ, ಯಾರೋ ಗೆಸ್ಟ್ ಬಂದಾಗ ಅಲ್ಲಿ ಮಾಡೋಕ್ಕೆ ಲೀಲಾ ಪ್ಯಾಲೇಸ್ ಫಸ್ಟ್ ವರ್ಕ್. ಓಕೆ, ಅಲ್ಲಿ ಹೋದಾಗ ವಿಪ್ರೋ ಅಲ್ಲಿ ಇನ್ಫೋಸಿಸ್ ಅಲ್ಲಿ ಲೀಲಾ ಪ್ಯಾಲೇಸಲ್ಲಿ ನೋಡೋಕೆ ಶುರು ಮಾಡಿದೆ, ಹೇಗೆ ನಡೀತಿಲ್ಲ ಎಲ್ಲ ಈವೆಂಟ್ಸ್ ಅಂತ. ಆಮೇಲೆ ಲೈಕ್ ದೆನ್ ಐ ಅಪ್ರೋಚ್ ಲೀಲಾ ಪ್ಯಾಲೇಸ್, ಇವ್ರನ್ನ ಅಪ್ರೋಚ್ ಆದೆ. ಸೊ ಅವರು ಲೈಕ್ ನನಗೆ ಬ್ಯಾಂಕ್ವೆಟ್ ಸಿತಾರಾ ಹಾಲ್ ಇದೆಯಲ್ಲ, ಅಲ್ಲಿ ದೇ ಗಿವ್ ಮಿ ಚಾನ್ಸ್ ಟು ಡೆಕೋರೇಟ್. ಆಮೇಲೆ ಅಲ್ಲಾದಮೇಲೆ ಇನ್ನೂ ಎಲ್ಲರದ್ದು ಇವೆಂಟ್ಸ್ ಮಾಡೋದೆಲ್ಲ ನೋಡ್ತಾ ಇದೆ. ಯಾರೊಬ್ಬರು ಸೋನಿ ಸೌಂಡ್ಸ್ ಅಂತ ಎಲ್ಲಿದ್ದಾರೆ ಶಿವಾಜಿನಗರಲ್ಲಿ, ಅವರೆಲ್ಲ ಇವೆಂಟ್ಸ್ ಮಾಡೋರು, ಅದೆಲ್ಲ ನೋಡ್ತಾ ಇದೆ. ಇವರು ಇನ್ನೇನು ಇವೆಂಟ್ಸ್ ಅಂದರೆ ಒಂದಿಷ್ಟು ಪ್ರಾಡಕ್ಟ್ ಪ್ರೆಸೆಂಟೇಷನ್ ತಾನೇ, ಒಂದಿಷ್ಟು ಪ್ರೊಜೆಕ್ಟರ್ ಇಟ್ಕೊಂಡು ಮಾಡೋದು. ಸ್ಟೇಜ್ ಏನು ನನಗೆ ಐ ಹ್ಯಾವ್ ಗಾಟ್ ಡಿಸೈನಿಂಗ್ ಐಡಿಯಾ ಆ್ಯಂಡ್ ಆಲ್. ಸ್ಟೇಜು ನಾನೇ ಮಾಡ್ಬೋದು, ಪ್ರಾಡಕ್ಟ್ ಪ್ರೆಸೆಂಟೇಷನು ನಾನೇ ಮಾಡ್ಬೋದು, ಈ ಮ್ಯೂಸಿಕ್ಕು ನಾನೇ ಅರೇಂಜ್ ಮಾಡ್ಬೋದು ಅಂತ ಹೇಳಿ ಐ ಹ್ಯಾವ್ ಬಿಕಮ್ ಕಂಪ್ಲೀಟ್ ಫುಲ್ ಪ್ಲೆಜ್ಡ್ ಇವೆಂಟ್ ಆರ್ಗನೈಸರ್. ಒಂದು ಹೂವಿನಲ್ಲಿ ಶುರು ಮಾಡಿ ದೊಡ್ಡ ಇವೆಂಟ್ ಆರ್ಗನೈಸರ್ ನಾನು ದೊಡ್ಡ ಇವೆಂಟ್ ಲೀಲಾ ಪ್ಯಾಲೇಸ್ ಲೆವೆಲ್. ಲೀಲಾ ಪ್ಯಾಲೇಸಲ್ಲಿ ನಾನು ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದರಲ್ಲಿ ಯಾವುದಿತ್ತಪ್ಪ, ಅದೊಂದು ಥಿಯೇಟರ್ ಇತ್ತಲ್ಲ ಇದರಲ್ಲಿ, ದಟ್ ಈಸ್ ಅಲಿಯನ್ಸ್ ಫ್ರಾನ್ಸಿಸ್ ಗೆ ಒಂದು ಇವೆಂಟ್ ಮಾಡಿದೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ದು ತೊಗೊಂಡಿದ್ದೆ ಜವಾಬ್ದಾರಿ. ಸೊ ಹೀಗೆ ಮಾಡಿ ನನಗೆ ಒಂದ್ಸತಿ ಮೈಕೋನವ್ರು ಕರೆದ್ರು. ಮೈಕೋನವ್ರು ಕರೆದ್ಬಿಟ್ಟು ಬಾಷ್ ಅವರು ಕರೆದ್ರು. ಅವ್ರದ್ದು ಇವೆಂಟ್ ಒಂದು 100 ಮಿಲಿಯನ್ ಪಂಪ್ಸ್ ಕಂಪ್ಲೀಷನ್ ಡೇ ನನ್ನ ದಿ ಕಾಲ್ ಮಿ ಇವೆಂಟ್ ಆರ್ಗನೈಸಿಂಗ್ ಮಾಡೋಕ್ಕೆ. ಸೊ ನಾನಲ್ಲಿ ಅದು ಒಂದು ವಾರದ್ದು ತುಂಬ ಇಟ್ ವಾಸ್ ಅ ವೆರಿ ಟಫ್ ಇದು. ಆಮೇಲೆ ಬಾಷು ಬಂದಿದ್ರು ಆ ಟೈಮಲ್ಲಿ, ಮೈಕೋ ಬಾಷ್. ಅವರು ಬಾಷ್ ಈಗ ಪ್ರೇಯರಿಂದ ಹಿಡಿದು ನಾನು ಕಂಪ್ಲೀಟ್ ಆರ್ಗನೈಸ್ಡ್ ಕಂಪ್ಲೀಟ್ ಇವೆಂಟ್, ಪ್ರೇಯರಿಂದ ಹಿಡಿದು. ಪ್ರೇಯರ್ ನನಗೆ ಕ್ಲಾಸಿಕಲ್ ಮ್ಯೂಸಿಕ್ ನಾಲೆಜ್ ಇರೋದ್ರಿಂದ ದಟ್ ಪ್ರೇಯರ್ಗೇನೆ 15,000 ರೂಪೀಸ್ ಕೊಟ್ಟಿದ್ರು ನನಗೆ ಆವಾಗ. ಆ್ಯಂಡ್ ದೆನ್ ಲೈಕ್ ಹಾರ ಅಂತೆ, ಅದಂತೆ, ಸ್ಟೇಜ್ ಅಂತೆ, ಬ್ಯಾಕ್ ಡ್ರಾಪ್ ಅಂತೆ, ಎಲ್ಲ ಎವ್ರಿಥಿಂಗ್. ನೆಕ್ಸ್ಟ್ ಇವೆಂಟ್ ಮುಗಿದ್ಮೇಲೆ ನನಗೆ ಅವರು 4 ಜನ ಜನರಲ್ ಮ್ಯಾನೇಜರ್ಸ್ ಕರೆದ್ರು, ಬನ್ನಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ. ಐ ವಾಸ್ ರಿಯಲಿ ಶಾಕ್ಡ್. ಒಂಥರ ಹೆದರಿಕೆ ಆಯ್ತು ನನಗೆ, ಏನೋ ಕರೀತಾ ಇದ್ದಾರಪ್ಪ ಇವರೆಲ್ಲ 4 ಜನ ನನ್ನನ್ನು ಗ್ರೈಂಡ್ ಮಾಡ್ತಾರೇನೋ ಅಂತ. ಏನೋ ತಪ್ಪು ಮಾಡಿದ್ದೀನಿ ಅನಿಸುತ್ತೆ ನಾನು ಇವೆಂಟ್ ಮಾಡುವಾಗ, ಏನೋ